ಬಸ್ನಲ್ಲಿ ತೆರಳುತ್ತಿದ್ದಾಗಲೇ ಹೃದಯಾಘಾತವಾಗಿದೆ. ಮೈಸೂರಿನಲ್ಲಿ ಸರ್ಕಾರಿ ನೌಕರ ಒಬ್ಬ ಸಾವನ್ನಪ್ಪಿರುವಂತಹ ಘಟನೆ ನಡೆದಿದೆ. ಕರ್ನಾಟಕದಲ್ಲಿ ಪದೇ ಪದೇ ಹೃದಯಾಘಾತದ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಇನ್ನು ಹಾಸನವೊಂದರಲ್ಲಿ 30ಕ್ಕೂ ಅಧಿಕ ಹಾರ್ಟ್ ಅಟ್ಯಾಕ್ ಕೇಸ್ಗಳು ದಾಖಲಾಗ್ತಾ ಇದ್ದಾವೆ. ಈಗ ಬಸ್ನಲ್ಲಿ ತೆರಳುತ್ತಿದ್ದಾಗಲೇ ಹೃದಯಾಘಾತದಿಂದ ವ್ಯಕ್ತಿಯೋರ್ವ ಸಾವನ್ನಪ್ಪಿದ್ದಾನೆ. ಮೈಸೂರಿನಲ್ಲಿ ಸರ್ಕಾರಿ ನೌಕರಸ್ಥ ಈತ ಬಸ್ನಲ್ಲಿ ತೆರಳುತ್ತಿದ್ದಾಗಲೇ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿರುವಂಥದ್ದು. ಹೃದಯಾಘಾತದಿಂದ ಅರುಣ್ ಎಂಬಾತ 44 ವಯಸ್ಸಿನ ಅರುಣ್ ಎಂಬಾತ ಸಾವನ್ನಪ್ಪಿದ್ದಾನೆ. ದೃಶ್ಯದಲ್ಲಿ ನೀವು ಗಮನಿಸಬಹುದು, ಅವರು ಅರುಣ್ ಬಸ್ನಲ್ಲಿ ತೆರಳುತ್ತಿದ್ದಾಗ ಹೃದಯಾಘಾತಕ್ಕೀಡಾಗಿ ಸಾವನ್ನಪ್ಪಿರುವಂಥದ್ದು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ತಮ್ಮ ಕೊನೆಯ ಉಸಿರನ್ನ ಎಳೆದಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಬಸ್ನಲ್ಲಿ ಹೃದಯಾಘಾತವಾಗಿದೆ. ಟಿ ನರಸೀಪುರ ತಾಲೂಕು ಕಚೇರಿ ದ್ವಿತೀಯ ದರ್ಜೆ ಸಹಾಯಕ ಈತ, ಸರ್ಕಾರಿ ನೌಕರಸ್ಥ ಈತ. ಮೈಸೂರಿನಲ್ಲಿ ವಾಸವಿದ್ದ ಅರುಣ್ ಕುಟುಂಬ. ಮೂಲತಃ ಇವರು ಆ್ಯಕ್ಚುಲಿ ಮಂಡ್ಯ ಜಿಲ್ಲೆಯವರು, ಆದರೆ ಮೈಸೂರಿನಲ್ಲಿ ಇವರು ತಮ್ಮ ಎಲ್ಲ ಕುಟುಂಬದವರು ಸೇರಿ ವಾಸವಿದ್ದರು ಮೈಸೂರಿನಲ್ಲಿ. ಆದರೆ ಬಸ್ನಲ್ಲಿ ದುರದೃಷ್ಟವಶಾತ್ ತೆರಳುತ್ತಿದ್ದಾಗಲೇ ಹೃದಯಾಘಾತವಾಗಿದೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು. ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಾಗ ತಮ್ಮ ಕೊನೆ ಉಸಿರನ್ನ ಎಳೆದಿದ್ದಾರೆ. ಮೈಸೂರಿನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂತಹ ಸಂದರ್ಭದಲ್ಲಿ ಅರುಣ್ ಮೃತಪಟ್ಟಿದ್ದಾರೆ. ಮೂಲತಃ ಮಂಡ್ಯ ಜಿಲ್ಲೆ ಕಿಲಾರ್ ಗ್ರಾಮದ ನಿವಾಸಿಯಾಗಿದ್ದರು ಈತ. ಆದರೆ ಸರ್ಕಾರಿ ನೌಕರಸ್ಥ ಅನ್ನೋ ಸಂಬಂಧ ಮೈಸೂರಿನಲ್ಲಿ ಇವರು ನೆಲೆ ಊರಿದ್ರು. ಇಡೀ ಕುಟುಂಬ ಅಲ್ಲೇ ಜೀವನವನ್ನು ಸಾಗಿಸ್ತಾ ಇದ್ರು. ಆದರೆ ಬಸ್ನಲ್ಲಿ ತೆರಳುತ್ತಿದ್ದಾಗಲೇ ದುರದೃಷ್ಟವಶಾತ್ ಹಾರ್ಟ್ ಅಟ್ಯಾಕ್ನಿಂದ ಸಾವನ್ನಪ್ಪಿದ್ದಾರೆ. ಟಿ ನರಸೀಪುರ ತಾಲೂಕು ಕಚೇರಿಯ ದ್ವಿತೀಯ ದರ್ಜೆ ಸಹಾಯಕ ಆಗಿದ್ದರು ಈತ. ಅರುಣ್ ಕುಟುಂಬ ಶೋಕದಲ್ಲಿ ಈಗ ಸಂಪೂರ್ಣ ಕುಟುಂಬವೇ ಕುಟುಂಬದ ಒಂದು ಆಕ್ರಂದನ ಮುಗಿಲು ಮುಟ್ಟಿರುವಂಥದ್ದು.